ಕರ್ನಾಟಕ ಬುಲ್ಡೇಜರ್ಸ್ ತಂಡ ಈಗ ಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಸುದೀಪ್ ಸರ್ ಇಡೀ ತಂಡದ ಜೊತೆ ಸಂಭ್ರಮಿಸಿರ್ತಕ್ಕಂಥದ್ದು. ಮೈದಾನದಲ್ಲಿ ನಾವು ಕೂಡ ಇದ್ದೀವಿ ಸರ್. ಒಂದು ರೋಚಕ ಘಟ್ಟಕ್ಕೆ ತಲುಪಿತ್ತು ಪಂದ್ಯ. ಒಂದು ಕಡೆ RCB ವುಮೆನ್ಸ್ ವಿನ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಕರ್ನಾಟಕ ಬುಲ್ಡೇಜರ್ಸ್ ಸರ್. ಹೇಗಿದೆ ಸರ್ ಆ ಸಂಭ್ರಮ ಸರ್? ಬೆಸ್ಟ್ ವಿಶಸ್ RCB ಅವ್ರಿಗೆ. RCB ನಮ್ಮದು ಯಾವತ್ತಿದ್ರು. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಆಲ್ ದ ವುಮೆನ್ ಕ್ರಿಕೆಟರ್ಸ್. ವಿ ಲವ್ ಯು. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಂದ ಇನ್ನಷ್ಟು ಮುಂದಕ್ಕೆ ಹೋಗಿ ಅಂತ ವಿಶಸ್ ಮಾಡ್ತಾ, ಎಲ್ಲರಿಗೂ ನಮಗೆ ವಿಶಸ್ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ನಿಮಗೂ ಥ್ಯಾಂಕ್ ಯು ಹೇಳ್ತಾ, ಆ್ಯಂಡ್ ಎಲ್ಲರಿಗೂ ಅವ್ರಿಗೆ ಬೆಂಗಾಲ್ ಟೈಗರ್ಗೂ ಬೆಸ್ಟ್ ವಿಶಸ್ ಹೇಳ್ತಾ ಥ್ಯಾಂಕ್ ಯು ಫಾರ್ ಕಮಿಂಗ್. ಕಪ್ಪು ನಮ್ದೇ ಅನ್ನುವಂಥ ಮಾತು ಸಾಬೀತಾಗ್ತಾ ಇದೆ ಸರ್. ಹೇಗೆ ಸರ್? ಅವತ್ತು ಚೆನ್ನಾಗಿ ಆಡ್ಬೇಕು ಸರ್. ಅಹಂಕಾರ ದುರಹಂಕಾರ ಎರಡು ಸೈಡಿಗೆ ಇಡಬೇಕಾಗುತ್ತೆ. ಒನ್ ಗೇಮ್ ಆಟ್ ಎ ಟೈಮಲ್ಲಿ ಹೋಗಬೇಕಾಗುತ್ತೆ. ನಮ್ಮವ್ರು ಚೆನ್ನಾಗಿ ಆಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ಮ್ಯಾಚ್ ಆಗಿದೆ. ಒನ್ ಗೇಮ್ ಆಟ್ ಎ ಟೈಮ್ ಅನ್ಕೊಳ್ಳೋಣ. ನೆಕ್ಸ್ಟ್ ಯಾರು ಇವಾಗ ಸಪೋಸ್ ಇವರೇ ಫೈನಲಿಗೆ ಬಂದ್ರು, ಬೊಂಬೈ ಬಂದ್ರು, ಎರಡು ಟಫ್ ಟೀಮ್ ಇದೆ. ಐ ಥಿಂಕ್ ನಾವು ಹೋಗಿ ಚೆನ್ನಾಗಿ ಆಡೋದು ನೋಡೋಣ. ನಮ್ದೇ ಕಪ್ಪಲ್ಲಿ ಎಂಥದ್ದು ಇಲ್ಲ. ಕಪ್ಪಲ್ಲಿ ಎಂಥದ್ದು ಇಷ್ಟುದ್ದ ಇದೆ ಅದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅರ್ಥ ಆಯ್ತಾ? ನಾವು ಗೆಲ್ಬೇಕಾದ್ರೆ ಅದ್ರೊಳಗೆ ಇರೋದು ನಮ್ಮ ಹೆಮ್ಮೆ, ನಮ್ಮ ಆಟ, ನಮ್ಮ ಊರು, ನಮ್ಮ ಕೀರ್ತಿ. ಅದಕ್ಕೆ ಆಡ್ತಾ ಇದೀವಿ ನಾವು ಸರ್. ಖಂಡಿತ ಸರ್. ಅದೇ ಅಂದ್ರೆ ಆ ಸ್ಫೂರ್ತಿ ಕೀರ್ತಿ ಎರಡು ಕೂಡ ಕಾಣಿಸ್ತಾ ಇತ್ತು. ಅಂದ್ರೆ ಈಗ ಸಿನಿಮಾನ ಎಷ್ಟು ಪ್ರೀತಿಸ್ತಿರೋ ಅಷ್ಟೇ ಕ್ರಿಕೆಟ್ ಪ್ರೀತಿಸ್ತಿರೋ ಅನ್ನೋದು ಗೊತ್ತಿರುವಂತದ್ದೇ. ಸೊ ಇವತ್ತು ಮೈದಾನದಲ್ಲೇ ಆಗ್ತಾ ಇರ್ತಕ್ಕಂಥ ಸನ್ನಿವೇಶಗಳಲ್ಲಿ ಹೆಂಗೆ ಅದೆಲ್ಲ ಕ್ಯಾರಿ ಆಗ್ತಾ ಬಂತು ಸರ್ ಅಂತ? ಶೆಕೆ ತುಂಬಾ ಇದೆ ಸರ್ ಒಂದು. ಬಟ್ ಐ ಥಿಂಕ್ ಎಲ್ಲರೂ ಹಾರ್ಟ್ ಕೊಟ್ಟು ಆಡಿದ್ವಿ. ನಾನು ನಿಜವಾಗ್ಲೂ ಹೇಳ್ಬೇಕು, ಬೆಂಗಾಲ್ ಟೈಗರ್ಸ್ಗೆ ತುಂಬಾ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಅವರು 10 ವರ್ಷದಿಂದ, ನಾನು ಒಂದು 8 ವರ್ಷದಿಂದ ನೋಡ್ತಾ ಇದೀವಿ ಅವ್ರನ್ನ. ಬಟ್ ಅವ್ರು ಇಂಪ್ರೂವ್ ಆಗಿರೋ ರೀತಿ, ಆಡಿರೋ ರೀತಿ ಆಲ್ಮೋಸ್ಟ್ ಫೈನಲ್ ಇದ್ದಂಗಿತ್ತು. ಅದ್ಭುತವಾಗಿ ಆಡಿದ್ರು. ಸೊ ಅವರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಐ ಥಿಂಕ್ ನನ್ನ ಟೀಮಲ್ಲಿ ಕೂಡ ಆಡಿದಂಥ ಒಬ್ಬೊಬ್ಬರಿಗೂ ಆ್ಯಂಡ್ ಎಲ್ಲರೂ ಚೆನ್ನಾಗಿ ಆಡಿದ್ರು. ಇಂಥವ್ರು ಅನ್ನೋಕ್ಕೆ ಅವ್ರವರಿಗೆ ಏನೇ ಜವಾಬ್ದಾರಿ ಇತ್ತು ತುಂಬ ಅದ್ಭುತವಾಗಿ ಆಡಿದ್ರು ಸರ್. ಒಂದು ಹಂತಕ್ಕೆಲ್ಲೋ ಮ್ಯಾಚ್ ಕೈ ತಪ್ಪಬಹುದಾ ಅನ್ನೋಂಥ ಲೆಕ್ಕಾಚಾರಗಳಿತ್ತು ಸರ್. ಹೇಗಿಲ್ಲ ಈ ಫಾರ್ಮ್ಯಾಟಲ್ಲಿ ಕೈ ತಪ್ಪಿರೋಂಥದ್ದು ಯಾವುದೂ ಇರಲಿಲ್ಲ. ಅವ್ರು ಚೆನ್ನಾಗಿ ಆಡಿದ್ರೆ ನಾವು ಚೆನ್ನಾಗಿ ಆಡಿದ್ವಿ, ನಾವು ಚೆನ್ನಾಗಿ ಆಡಿದ್ರೆ ವಾಪಸ್ ಹೋಗಿ ಅವ್ರು ಚೆನ್ನಾಗಿ ಆಡಿದ್ರು, ನಾವು ಬಂದು ಮತ್ತೆ ಚೆನ್ನಾಗಿ ಆಡಿದ್ವಿ. ಕೈ ತಪ್ಪು ಹೋಗಿರೋದು ಅಂತ ಯಾವುದೂ ಇಲ್ಲ. ಏಟ್ಗಳು ಅನ್ನೋದು ಈ ಫಾರ್ಮ್ಯಾಟಲ್ಲಿ ಹೊಡಿತಾನೆ ಇರ್ತಾರೆ. ಹಾಗಂತ ಅದೇ ಇದೊಂದು ಕೈ ತಪ್ಪು ಹೋಯ್ತು ಅಂತ ಹೇಳೋಕ್ಕಾಗೋದಿಲ್ಲ. ಅದು ದಟ್ ಇಸ್ ದ ವೇ. T10 ಫಾರ್ಮ್ಯಾಟಲ್ಲಿ ಹೊಡೆದೇ ಹೊಡಿತಾರೆ, ವಾಪಸ್ ನಾವು ಬರ್ತೀವಿ, ಅಷ್ಟೇ, ಬೇರೆ ಏನಿಲ್ಲ ಸರ್. ಕೊನೆಯದಾಗಿ ಅಂದರೆ ನೀವೆಲ್ಲೇ ಇದ್ರೂ ಕೂಡ ಲಕ್ಷಾಂತರ ಜನ ಅಭಿಮಾನಿಗಳು ನಿಮ್ಮನ್ನ ಆರಾಧಿಸ್ತಾ ಇರ್ತಾರೆ. ಇವತ್ತು ಕೂಡ ಕರ್ನಾಟಕದಿಂದ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದಿದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈಗಲೂ ಕೂಡ ಕೂಗು ಕೇಳಿಸ್ತಾ ಇದೆ ಸರ್. ಇದು ಏನು ಹೇಳ್ತೀರಾ, ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಯಾವುದೋ ಊರಿಂದ ಯಾವುದೋ ಊರಿಗೆ ಬಸ್ಗಳು, ಟ್ರೈನ್ಗಳು ಅದರಲ್ಲಿ ಹತ್ಕೊಂಡು ಬಂದು ರೂಮ್ಗಳು ಮಾಡಿಕೊಂಡು ಈ ನಮ್ಮ ಕನ್ನಡ ಬಾವುಟ ನೋಡೋಕ್ಕೆ ಖುಷಿ ನನಗೆ ಟ್ರಿವಾಂಡ್ರಮಲ್ಲಿ. ನನಗೆ ಇದಕ್ಕೆ ಇನ್ನೇನು ಬೇಕು ಹೇಳಿ, ನಮಗೆ ಏನು ಬೇಕು ಹೇಳಿ? ಈ ಊರಲ್ಲಿ ಇದ್ಕೊಂಡು ನಮಗೆ ಇಷ್ಟೊಂದು ಸಪೋರ್ಟ್ ಸಿಗ್ತಾ ನೀವು ಏನು ಬೇಕು ಹೇಳಿ? ಥ್ಯಾಂಕ್ ಯು. ಫೈನಲಿ ಏನಾದರೂ ಹೇಳೋದಿದ್ರೆ ಸರ್, ಕಪ್ಪು CCL ಕರ್ನಾಟಕ ತಾವು ಇಲ್ಲಿ ಬಂದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ, ಫೈನಲ್ಸ್ ತಲುಪಿದ್ದೀವಿ. ನಾಳೆ ಒಂದು ರೆಸ್ಟ್ ಡೇ ಇದೆ. ಬೆಂಗಾಲ್ ಟೈಗರ್ಸ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ, ಫೈನಲ್ಸ್ ಆಗುತ್ತೆ, ಯಾರು ಬಂದರೂ ನಾವು ಆಡಬೇಕು. ನಿಮ್ಮ ಸಪೋರ್ಟ್ ನಮಗಿರಲಿ. ತುಂಬ ಕೆಲವು ವರ್ಷಗಳ ನಂತರ ನಾವು ಫೈನಲ್ಸಿಗೆ ರೀಚ್ ಆಗಿದ್ದೀವಿ. ಇದು ನಿಮ್ಮ ಆಸೆ, ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯನೇ ಇಲ್ಲ. ನೀವೆಲ್ಲ ನಿಮ್ಮ ಊರಲ್ಲಿ TVಯಲ್ಲಿ ನೋಡ್ತಾ ಇರ್ಬೋದು. ಬಟ್ ಐ ನೋ ಯು ಆಲ್ ಸಪೋರ್ಟರ್ಸ್. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಆ್ಯಂಡ್ ಪ್ಲೀಸ್ ನಮ್ಮೊಟ್ಟಿಗೆ ಫಿನಾಲೆ ದಿನನೂ ಇರಿ, ತಾವು ಇರಿ. ಖಂಡಿತ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಕಪ್ ನಮ್ದೇ ಸರ್. ಎಸ್, ಇದಿಷ್ಟು ಕಿಚ್ಚ ಸುದೀಪ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಸ್ಪೆಷಲ್ ಮೂಮೆಂಟು. ಅದೆಲ್ಲವನ್ನೂ ಕೂಡ ಇಡೀ ಜರ್ನಿ ಬಗ್ಗೆ TV9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ತ್ರಿವೇಂದ್ರಂ.